ಸ್ವಾಮಿ ಅಯ್ಯನನ್ನು ಕಾಣಲು ಬರುವ ಭಕ್ತರು ಗುರುಸ್ವಾಮಿಗಳ ಮೂಲಕ ಮಾಲೆಯನ್ನು ಧರಿಸಿ ಉಪದೇಶ ಪಡೆದು ಬ್ರಹ್ಮಚರ್ಯ ವ್ರತವನ್ನು ಹಿಡಿದು ಬರಬೇಕು. ಮಾಂಸಾಹಾರವನ್ನು ತೊರೆಯಬೇಕು. ಸತ್ಯ, ಧರ್ಮ, ಅಹಿಂಸೆಯಂತಹ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶಬರಿಮಲೆಗೆ ಹೋಗುವ ಭಕ್ತರು ಶುದ್ಧ ಮನಸ್ಕರು, ತಾಳ್ಮೆಯ ಸಾಕಾರ ರೂಪವೂ ಆಗಿರಬೇಕು. ತಮ್ಮ ಒಡಲನ್ನು ಒಂದು ಮಂಡಲ ವ್ರತದಲ್ಲಿದ್ದು ಮನದಲ್ಲಿ ಅಯ್ಯಪ್ಪನನ್ನೇ ನೆನೆಯುತ್ತಿರತಕ್ಕದ್ದು. ವ್ರತವಿರುವುದನ್ನು ಒಂದು ಅಭ್ಯಾಸವಾಗಿ ಮಾಡಿಕೊಳ್ಳಬೇಕು. ಕಡ್ಡಾಯವಾಗಿ ಬ್ರಹ್ಮಚರ್ಯನ್ನು ಕಾಪಾಡಿಕೊಳ್ಳಬೇಕು. ಈ ಅಭ್ಯಾಸದಿಂದ ಮನಸ್ಸು ಪಕ್ವಗೊಳ್ಳುತ್ತದೆ. ವ್ರತವನ್ನು ಹಿಡಿಯುವ ಭಕ್ತರು ಬೆಳಗ್ಗೆ ಸಂಜೆ 2 ವೇಳೆಯಲ್ಲಿ ಸ್ನಾನ ಮಾಡಿ ನೀಲಿ ಅಥವಾ ಕಪ್ಪು ಅಥವಾ ಕಾವಿ ಬಟ್ಟೆಯನ್ನು ಧರಿಸಿ ಅಯ್ಯಪ್ಪನ ಚರಣಕಮಲಗಳಿಗೆ ಎರಗಬೇಕು. ತುಳಸಿ ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರು ಒಂದು ಮಂಡಲ ವ್ರತವಿರುವ ವೇಳೆಯಲ್ಲಿ ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಅಯ್ಯಪ್ಪನನ್ನು ಬೇಡುತ್ತಾ ದೀಪಾರಾಧನೆಯಲ್ಲಿ ತೊಡಗಬೇಕು. ಅಯ್ಯನ ಗುಣಗಾನದಲ್ಲಿ ಮೈಮರೆಯುವುದು ಒಂದು ಅಭ್ಯಾಸ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರು ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ? ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಕಟ್ಕೊಂಡು ಹೋಗೋದು. ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು. ತೆಂಗಿನಕಾಯಿ ಶರೀರವು, ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು. ಮೆಟ್ಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಅಂತ ಅರ್ಥ.
DJ 4 2 ಅಧಿಕವಾಗಿ ಬಂದಿರುವುದರಿಂದ ಸತ್ಯವಾದ 18 ಮೆಟ್ಟಿಲು ಹತ್ತುವ ಸಂದರ್ಭಗಳಲ್ಲಿ ಸನ್ನಿಧಾನದ ಪರಿಸರದಲ್ಲಿ ஆயாவது